ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿ ಇರತಕ್ಕಂಥ ಎಲ್ಲ ಆಟೋ ಸಂಬಂಧಿಸಿದ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಟರಾಜ್ ಶರ್ಮಾ ಮಾಡುವಂಥ ನಮಸ್ಕಾರ. ಈಗ ಒಂದು 15 ನಿಮಿಷ 20 ನಿಮಿಷದ ಮೊದಲು ಏನು ಹಲವು ಫೇಸ್ಬುಕ್ಗಳಲ್ಲಿ ಚರ್ಚೆಗೆ ಒಳಪಡ್ತಾ ಇರತಕ್ಕಂಥದ್ದು ವಿಷಯದ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಇವತ್ತು ರ್ಯಾಪಿಡೋ ಕಂಪನಿಯ ಒಬ್ಬ ಮುಖ್ಯಸ್ಥರ ಬಳಿ ಮಾತುಕತೆ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಭೇಟಿ ಮಾಡಿರೋ ಬಗ್ಗೆ ರ್ಯಾಪಿಡೋ ಕಂಪನಿಯ ಒಂದು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ. ಅದನ್ನು ಹಲವರು ಫೇಸ್ಬುಕ್ಗಳಲ್ಲಿ ಫಾರ್ವರ್ಡ್ ಮಾಡಿ ಕೆಲವೊಂದು ಗೊಂದಲ ಮೂಡ್ತಾ ಇದೆ. ಈ ಗೊಂದಲ ಮೂಡಿರೋದ್ರ ಬಗ್ಗೆ ನನಗೆ ರಘು ಪ್ರೀಸ್ ಆಟೋ ರಘು ಅವರು ಫಾರ್ವರ್ಡ್ ಮಾಡಿದ್ರು. ಇನ್ನೂ ಹಲವರು ಆಟೋ ಚಾಲಕರು ಫಾರ್ವರ್ಡ್ ಮಾಡಿದ್ದೀರಿ ನನಗೆ. ಇದಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾನು ಕೂಡ ಅದನ್ನು ಮಾನ್ಯ ಮಂತ್ರಿಗಳಿಗೆ ಫಾರ್ವರ್ಡ್ ಮಾಡಿ ಅವರ ಹತ್ರ ಚರ್ಚೆ ಮಾಡಿದ್ದೇನೆ. ಅವರ ನಿಲುವು ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೆ ಆಗಲಿ ರ್ಯಾಪಿಡೋಗೆ ಅವರು ಬಲ್ಕಾಗಿ ಕಾರ್ಪೊರೇಟ್ ಕಂಪನಿ ಬಲ್ಕಾಗಿ ಬಂದು ನಮಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಆದರೆ ಅದನ್ನು ನಿರಾಕರಿಸಿದ್ದೀನಿ. ಯಾವುದೇ ಕಾರಣಕ್ಕೆ ಆಗಲಿ ಕೊಡೋದಿಲ್ಲ ಅಂತೇಳ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ ಅಂತೇಳ್ಬಿಟ್ಟು ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಎರಡನೇದಾಗಿ ಏನು ಇಂಡಿವಿಜುವಲ್ ಆಟೋ ಡ್ರೈವರ್ಸ್ಗಳನ್ನ ಅವ್ರು ತಗೊಂಡು ಲೈಸೆನ್ಸ್ ಪಡೆದುಕೊಂಡು ಅವರು ಆಟೋ ಸಂಚಾರವನ್ನು ಮಾಡಿಸಿದ್ರೆ, ಇಂಡಿವಿಜುವಲ್ ಡ್ರೈವರ್ಸನ್ನು ಅಟ್ಯಾಚ್ ಮಾಡಿಕೊಂಡು ಮಾಡಿಸಿದ್ರೆ, ಲೈಸೆನ್ಸನ್ನು ಅಗ್ರಿಗೇಟರ್ ಲೈಸೆನ್ಸ್ ಕೂಡ ಪಡೆದುಕೊಂಡ್ರೆ ನ್ಯಾಯಾಲಯದಲ್ಲಿ ಇವಾಗ ಇರೋದ್ರಿಂದ ಅವರು ಪಡೆದುಕೊಂಡ ಪಕ್ಷದಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ನಾವು ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅದನ್ನು ಕೂಡ ನನಗೆ ಸ್ಪಷ್ಟಪಡಿಸಿದ್ದಾರೆ. ಮಂತ್ರಿಗಳ ನಿಲುವು ಡೇ 1 2023 ಸೆಪ್ಟೆಂಬರ್ 11ನೇ ತಾರೀಕು ನಮಗೇನು ಆಶ್ವಾಸನೆಯನ್ನು ಕೊಟ್ಟಿದ್ದರು, ಯಾವುದೇ ಕಾರಣಕ್ಕೆ ಆಗಲಿ ರ್ಯಾಪಿಡೋ ಕಂಪನಿ ಆಗಲಿ, ಓಲಾ ಕಂಪನಿ ಆಗಲಿ ಮತ್ತು ಈ ಉಬರ್ ಕಂಪನಿಗಳಾಗಲಿ ಬಲ್ಕ್ ಆಟೋ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋದಕ್ಕೆ ನಾನು ಪರ್ಮಿಷನ್ ಕೊಡೋದಿಲ್ಲ ಅನ್ನೋಂಥ ಒಂದು ಇದನ್ನು ಮಾತನ್ನು ಕೊಟ್ಟಿದ್ದರು. ಆ ಮಾತಿಗೆ ನಾನು ಬದ್ಧ ಇದ್ದೀನಿ ನಟರಾಜ್ ಶರ್ಮಾ ಅವರೇ ಅಂತೇಳ್ಬಿಟ್ಟು ಇವತ್ತು ಕೂಡ ಈಗ 5 ನಿಮಿಷದ ಹಿಂದೆ ನಾನು ಮಾತಾಡಿದಾಗಲೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ಅವರ ಮಂತ್ರಿಗಳ ನಿಲುವನ್ನು ತಮಗೆ ತಿಳಿಸಬೇಕು. ಯಾವುದೇ ಕಾರಣಕ್ಕೆ ಆಗಲಿ ಇದರ ಬಗ್ಗೆ ಗೊಂದಲ ಬೇಡ, ಚಾಲಕರಲ್ಲಿ ಗೊಂದಲ ಬೇಡ, ಸಂಘಟನೆಗಳಲ್ಲಿ ಗೊಂದಲ ಬೇಡ. ಆ ಕಾರಣದಿಂದ ಏನು ನ್ಯಾಯಾಲಯದಲ್ಲಿ ಇವತ್ತು ಈ ಬೈಕ್ ಮತ್ತು ಬೈಕ್ ಟ್ಯಾಕ್ಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಆ ಪ್ರಕರಣದ ಆದೇಶ ಹೊರಬಂದ ನಂತರದಲ್ಲಿ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಸಭೆಯನ್ನು ಕರೆದು ತೆಗೆದುಕೊಳ್ಳೋಣ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಟರಾಜ್ ಶರ್ಮಾ.